ನಮಸ್ತೆ ಎಲ್ಲರಿಗೂ. LBA ಅಡಿಯಲ್ಲಿ 7ನೇ ತರಗತಿಯ ಒಂದು ಕನ್ನಡ ವಿಷಯದ ಮೇಲೆ ಯಾವ ರೀತಿಯಾಗಿ 25 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚಿಸ್ಕೋಬೋದು ಅಂತ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ? ಇದೇ ಒಂದು ಅಧ್ಯಾಯದ ಮೇಲೆ ಹಿಂದಿನ ಒಂದು ವಿಡಿಯೋದಲ್ಲಿ 25 ಅಂಕದ ಪ್ರಶ್ನೆ ಪತ್ರಿಕೆಯನ್ನು ರಚನೆ ಮಾಡಿ ಹಾಕಿದ್ದೆ. ನಮ್ಮ ಒಂದು ಮಾಹಿತಿ ಏನಿತ್ತು ಅಂತ ಹೇಳಿದ್ರೆ, ಎಲ್ಲಿ ಮರುಸಿಂಚನ ವರ್ಕ್ಬುಕ್ ಲಭ್ಯ ಇದೆಯೋ ಅಲ್ಲಿ ಮರುಸಿಂಚನದ ಮೇಲೆ 5 ಪ್ರಶ್ನೆಗಳನ್ನು ತೆಗೆದುಕೊಳ್ಳೋದು, ಇಲ್ಲ ಆದವರು 25 ಅಂಕಗಳನ್ನು ಕೂಡ ಪಾಠದ ಮೂಲಕವೇ ತೆಗೆದುಕೊಳ್ಳುವುದು ಅಂತ ಇತ್ತು. ಆದರೆ ಯಾವಾಗ LBA ಅವರದ ಒಂದು ಅಧಿಕೃತ ಆದೇಶ ಬರುತ್ತಲ್ಲ, 6ರಿಂದ 10ನೇ ತರಗತಿ ಮಕ್ಕಳಿಗೆ ಕಂಪಲ್ಸರಿ 5 ಮಾರ್ಕ್ಸು ಮರುಸಿಂಚನ ವರ್ಕ್ಬುಕ್ಕಿಂದ ತೆಗಿಬೇಕು ಅಂತ, ಅದರ ಒಂದು ಅವಧಿಯಲ್ಲಿ ನಾನು ಮತ್ತೆ ಪುಟ್ಟಜ್ಜಿ ಕತೆ ಹೇಳು ಈ ಒಂದು ಅಧ್ಯಾಯದ ಮೇಲೆ 25 ಅಂಕದ ಪ್ರಶ್ನೆ ಪತ್ರಿಕೆಗಳನ್ನು ರಚನೆ ಮಾಡ್ಕೊಂಡಿದ್ದೀನಿ. ಯಾವ ರೀತಿಯಾಗಿ ಅಂತ ನೋಡೋಣ. ಇದರಲ್ಲಿ ನೋಡಿ 20 ಅಂಕಗಳು, ಪೂರ್ತಿ 20 ಅಂಕಗಳು ಈ ಒಂದು ಪಾಠದಿಂದ ಸಂಬಂಧಪಟ್ಟಿದೆ. ಕೊನೆಯ ಒಂದು 5 ಅಂಕಗಳು ಏನಿದೆ ಮರುಸಿಂಚನ ವರ್ಕ್ಬುಕ್ ಕೊಟ್ಟಿದ್ದಾರಲ್ಲ, ಆ ಒಂದು ವರ್ಕ್ಬುಕ್ ಆಧಾರದ ಮೇಲೆ ಇದೆ. ಮೊದಲನೇ ಮೇನು ಹೊಂದಿಸಿ ಬರೆಯಿರಿ. 4 ಪ್ರಶ್ನೆಗಳು 1 ಅಂಕದ್ದು. ರವಿ, ನದಿ, ಜಾಣ, ದೊಡ್ಡ. ಈ ಕಡೆ ಅನ್ವರ್ಥನಾಮ, ವಿಶೇಷಣ, ಅಂಕಿತನಾಮ, ರೂಢನಾಮ. ಎರಡನೇ ಮೇನು ಕೆಳಗಿನ ಪದಗಳಿಗೆ ಅರ್ಥ ಬರೆಯಿರಿ. ಸೇಮ್ 1 ಮಾರ್ಕ್ದು 4 ಕ್ವಶನ್ನು. ಆಡ್ಗತೆ, ಭೀತಿ, ಪ್ರಾಣಿಗಿಂಡಿ, ಸಾಂತ್ವನ. ಮೂರನೇ ಮೇನು ಆವರಣದಲ್ಲಿ ಸೂಚಿಸಿದಂತೆ ಉತ್ತರಿಸಿ. 3 ಪ್ರಶ್ನೆ 1 ಅಂಕದ್ದು. ಹುಡುಗಿಯು ಪೂಜೆಗೆ 5 ಹೂಗಳನ್ನು ತಂದಳು. ಈ ಒಂದು ವಾಕ್ಯದಲ್ಲಿ ಮಕ್ಕಳು ಸಂಖ್ಯಾವಾಚಕ ಪದವನ್ನು ಗುರುತಿಸಿ ಬರಿಬೇಕು. 10ನೇ ಪ್ರಶ್ನೆ ವೈದ್ಯರು ರೋಗಿಗೆ ಮದ್ದು ನೀಡಿದರು. ಇಲ್ಲಿ ಈ ಒಂದು ವಾಕ್ಯದಲ್ಲಿರುವ ಕ್ರಿಯಾಪದವನ್ನು ಗುರುತಿಸಿ ಬರೀಬೇಕು. 11ನೇದು ಅವರು ಮನೆಯಿಂದ ಶಾಲೆಗೆ ಬಂದರು. ಈ ಒಂದು ವಾಕ್ಯದಲ್ಲಿರುವ ಸರ್ವನಾಮ ಪದವನ್ನು ಗುರುತಿಸಿ ಬರೀಬೇಕು. 4ನೇ ಮೇನು ಒಂದು ವಾಕ್ಯದಲ್ಲಿ ಉತ್ತರಿಸಿ. 3 ಪ್ರಶ್ನೆ 1 ಅಂಕದ್ದು. ಪುಟ್ಟಜ್ಜಿ ಹೇಳಿದ ತರಾವರಿ ಕಥೆಗಳನ್ನು ಹೆಸರಿಸಿ. ಯುವಕ ಯಾರನ್ನು ಬಿಟ್ಟುಕೊಡಲಾರೆ ಎಂದು ಹೇಳಿದ. ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು. 5ನೇ ಮೇನು 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದು 2 ಅಂಕದ್ದು 3 ಪ್ರಶ್ನೆ, ಟೋಟಲ್ 6 ಮಾರ್ಕ್ಸ್ ಆಯಿತು. ಯುವಕ ಕಾಡಿನಲ್ಲಿ ಹೇಗೆ ಮನೆ ನಿರ್ಮಿಸಿದನು. ನಾ ಡಿಸೋಜರವರ ಯಾವುದಾದರೂ 2 ಕೃತಿಗಳನ್ನು ಹೆಸರಿಸಿ. ಹುಲಿಗೂ ಮತ್ತು ಯುವಕನಿಗೂ ನಡೆದ ಕಾಳಗದ ಬಗೆಗೆ ಬರೆಯಿರಿ. ಇವಿಷ್ಟೂ ಪ್ರಶ್ನೆಗಳು ಏನು 20 ಅಂಕಕ್ಕಾಯಿತು. ಅಂದರೆ ಇಲ್ಲಿ ನೋಡೋದಿದ್ರೆ 4 8 8 3 11 11 3 14 14 6 20. ಈ 20 ಅಂಕಗಳು ಏನಿದೆ ಪುಟ್ಟಜ್ಜಿ ಕಥೆ ಹೇಳಿ ಒಂದು ಅಧ್ಯಾಯದ ಮೇಲೆ ಇರೋದು. ಈ 20 ಪ್ರಶ್ನೆಗಳನ್ನು ಪ್ರಶ್ನಾಕೋಟಿಯಿಂದ DSCRT ಅವರು ಬಿಡುಗಡೆ ಮಾಡಿದ ಪ್ರಶ್ನಾಕೋಟಿಯಿಂದ ಆಯ್ಕೆ ಮಾಡಿಕೊಂಡಿರೋದು. ಇವಾಗ ಉಳಿದಂಥ 5 ಪ್ರಶ್ನೆಗಳು ಏನಿದೆ 7th ರಿಲೇಟೆಡ್ ಮರುಸಿಂಚನ ವರ್ಕ್ಬುಕ್ಕಿಂದ ತೆಗೆದುಕೊಂಡಿರೋದು. ಆ ವರ್ಕ್ಬುಕ್ಕಲ್ಲಿ ಯಾವ ಥರ ಇದೆ, ಮರುಸಿಂಚನ ವರ್ಕ್ಬುಕ್ಕು ಯಾವ ಕಡೆ ಲಭ್ಯ ಇಲ್ವೋ ಅಲ್ಲಿ ನಾವು DSCRT ಅವರ ಒಂದು ವೆಬ್ಸೈಟ್ಗೆ ಹೋದರೆ ಮರುಸಿಂಚನ ವರ್ಕ್ಬುಕ್ಕನ್ನು ಡೌನ್ಲೋಡ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇದೆ. ಅದರ ಒಂದು ಮೂಲಕ ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಈ ವರ್ಕ್ಬುಕ್ಕನ್ನು ನೋಡ್ತಾ ಇದ್ದರೆ ಇಲ್ಲಿ ಆ್ಯಕ್ಟಿವಿಟಿ ರಿಲೇಟೆಡ್ ಎಲ್ಲ ಕೊಟ್ಟಿದ್ದಾರೆ. ಈ ಒಂದು ಆ್ಯಕ್ಟಿವಿಟಿಯಲ್ಲಿ ನಾವು ಮೊದಲನೇ ಪಾಠಕ್ಕೆ ಅಲ್ಲಿ ನೋಡಿ ಇಲ್ಲಿರುವಂಥ ಒಂದು ಚಟುವಟಿಕೆಯನ್ನೇ ನಾವು ಪ್ರಿಂಟೌಟ್ ತೆಗೆದು ಅದನ್ನೇ ಒಂದು 5 ಮಾರ್ಕ್ಗೆ ಕೊಟ್ಕೋಬೋದು. ಬುನಾದಿ ಹಂತ ಚಟುವಟಿಕೆ ಹಾಳು 9 ವಸ್ತುವಾಚಕಗಳು ಅಂತ ಇದೆ. ಇದು ಮೊದಲನೇ ಪಾಠಕ್ಕೆ ನಾನು ತೆಗೆದುಕೊಂಡಿರೋದು. ಇಲ್ಲಿರುವಂತಹ ನಾವು ಚಟುವಟಿಕೆಗಳನ್ನೇ ಮಕ್ಕಳಿಗೆ ಪ್ರಶ್ನೆಯಾಗಿ 5 ಅಂಕಕ್ಕೆ ಕೊಟ್ಕೋಬಹುದು. ಇವಾಗ ನೋಡಿ ಇಲ್ಲಿ ಚಟುವಟಿಕೆ 1 ಕೊಟ್ಟಿರುವ ಕಥೆಯನ್ನು ಓದಿ ನೀಡಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಈ ಒಂದು ಚಟುವಟಿಕೆಯಲ್ಲಿ ಪ್ರಶ್ನೆಗಳು 5 ಇದೆ. ಇದೇ ಒಂದು ಆ್ಯಕ್ಟಿವಿಟಿ ತಗೊಂಡು ನಾವು ಅಲ್ಲಿ 5 ಮಾರ್ಕಿಗೆ ತೆಗೆದುಕೊಳ್ಳಬಹುದು, ಇಲ್ಲ ಸಪ್ರೇಟಾಗಿ 5 ಮಾರ್ಕನ್ನು ಮಾಡ್ಕೋಬೋದು. ಇಲ್ಲಿ ವಸ್ತುವಾಚಕದಲ್ಲಿ 3 ವಿಧಗಳಿವೆ. ರೂಢನಾಮ, ಅಂಕಿತನಾಮ, ಅನ್ವರ್ಥನಾಮ ಅಂತ ಕೊಟ್ಟಿದ್ದಾರೆ. ಇದರ ಮೇಲೆ ನಾನು 5 ಮಾರ್ಕಿಗೆ ತೆಗೆದುಕೊಂಡಿದ್ದೇನೆ. ಇಲ್ಲಿರುವಂಥ ಯಾವುದೇ ಚಟುವಟಿಕೆಗಳನ್ನು ತೆಗೆದುಕೊಂಡು ಅದನ್ನು 5 ಮಾರ್ಕಿಗೆ ನಾವು ಮಾಡ್ಕೋಬೋದು. ವಸ್ತುವಾಚಕಗಳಿಗೆ ಸಂಬಂಧಿಸಿದಂತೆ ಒಂದಿಷ್ಟು ಪದಗಳನ್ನು ಕೊಟ್ಟು ಅವುಗಳಲ್ಲಿ ಯಾವ್ಯಾವ ಒಂದು ರೂಢನಾಮಕ್ಕೆ ಬರುತ್ತೆ, ಅಂಕಿತನಾಮಕ್ಕೆ ಬರುತ್ತೆ, ಅನ್ವರ್ಥನಾಮಕ್ಕೆ ಬರುತ್ತೆ ಅಂತಲೂ ಕೇಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ ಪ್ರಶ್ನೆಗಳನ್ನು ಮಾಡ್ಕೊಬಿಟ್ಟಿದ್ದೀನಿ. ರೂಢಿಯಿಂದ ಬಂದ ಪದಗಳನ್ನು ಡ್ಯಾಶ್ ಎನ್ನುತ್ತೇವೆ. ನದಿ, ರಾಜ್ಯ ಇದು ಡ್ಯಾಶ್ ನಾಮಕ್ಕೆ ಉದಾಹರಣೆಯಾಗಿದೆ. ಅನ್ವರ್ಥನಾಮಕ್ಕೆ ಒಂದು ಉದಾಹರಣೆ ಕೊಡಿ.
ಸಂಗೀತ, ರಾಜು ಇವು ಯಾವುದಕ್ಕೆ ಉದಾಹರಣೆಯಾಗಿದೆ? ಅದೇ ರೀತಿಯಾಗಿ ಶಿಕ್ಷಕಿ ಈ ಪದ ಯಾವುದಕ್ಕೆ ಉದಾಹರಣೆಯಾಗಿದೆ? ಈ ಒಂದು ಕೊನೆಯ 5 ಅಂಕಗಳನ್ನು ನಾನು ವರ್ಕ್ಬುಕ್ಕಿಂದ ಮರುಸಿಂಚನ ವರ್ಕ್ಬುಕ್ಕಿಂದ ತೆಗೆದುಕೊಂಡಿರೋದು. ನಮ್ಮಲ್ಲಿ ಮರುಸಿಂಚನ ವರ್ಕ್ಬುಕ್ ಲಭ್ಯ ಇಲ್ಲ. ನಾನು DSCRT ಅವರ ಒಂದು ವೆಬ್ಸೈಟ್ಗೆ ಹೋಗಿ ಅಲ್ಲಿ ಮರುಸಿಂಚನ ವರ್ಕ್ಬುಕ್ಕನ್ನು ಡೌನ್ಲೋಡ್ ಮಾಡಿಕೊಂಡು ತೆಗೆದುಕೊಂಡಿರೋದು. ಅಲ್ಲಿ ತುಂಬ ಚೆನ್ನಾಗಿದೆ ಚಟುವಟಿಕೆಗಳು, ಚಟುವಟಿಕೆ ಹಾಳೆ ಅಂತ ಕೊಟ್ಟಿದ್ದಾರೆ. ಈ ಒಂದು ವಸ್ತುವಾಚಕಗಳ ಮೇಲೆ ಒಂದು ಗದ್ಯ ಭಾಗವನ್ನು ಓದಿ ಅದರಲ್ಲಿ ಒಂದು 5 ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಅದರ ಮೂಲಕವೂ ನಾವು ಈ ಒಂದು ಪಾಠಕ್ಕೆ ಸಂಬಂಧಿಸಿದಂತೆ 5 ಅಂಕಗಳನ್ನು ಮರುಸಿಂಚನ ವರ್ಕ್ಬುಕ್ಕಿಂದ ತೆಗೆದುಕೊಳ್ಬೋದು. ನಾನಿಲ್ಲಿ ಸಪ್ರೇಟಾಗಿ 5 ಪ್ರಶ್ನೆಯನ್ನು ಮಾಡ್ಕೊಂಡಿದ್ದೆ. ಈ ರೀತಿಯಾಗಿ ಮೊದಲ ಅಧ್ಯಾಯದ ಮೇಲೆ 25 ಅಂಕಗಳಿಗೆ ನಾವು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ಕೋಬಹುದು. ಇದಕ್ಕೆ ನಾವು ಮಾದರಿ ಉತ್ತರವನ್ನು ಬರೆದುಕೊಂಡು ಉತ್ತರ ಪತ್ರಿಕೆ ವಿಶ್ಲೇಷಣೆ ಕಾಲಮನ್ನು ಹಾಕ್ಕೋಬೇಕು. ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ಉತ್ತರ ಪತ್ರಿಕೆ ವಿಶ್ಲೇಷಣೆ ಕಾಲಮ್ ಹಾಕ್ಕೊಂಡು ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡೋದು ಅಂತ ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.